ನಾನು ಆ ಥರ ಬಿಸ್ನೆಸ್ ಮಾಡಿ ಸಿನಿಮಾನೇ ಮಾಡಿಲ್ಲಲ್ಲ ಸರ್, ಯಾವುದೂ ಮಾಡಿಲ್ಲ ಆ ಥರ. ಆ ಕರಾಳ ರಾತ್ರಿನೂ ಅಷ್ಟೇ, ರಿಲೀಸ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ. ಅದೇ ನಂದು ಒಂದು ಇಲ್ಲ, ಇಷ್ಟು ಬಡ್ಜೆಟಲ್ಲಿ ಮಾಡಿದ್ರೆ ಈ ಸಿನಿಮಾಗೆ ಇಷ್ಟು ತಾಕತ್ತಿದೆ ಅನ್ನೋದು ಒಂದು ಗೊತ್ತಾಗುತ್ತೆ ಸರ್ ನನಗೆ. ಒಂದು ಡಿಜಿಟಲಲ್ಲಿ ಇಷ್ಟು ಇದೆ ಆಗುತ್ತೆ. ಈಗ ಡಿಜಿಟಲ್ ನಾಳೆ ಬಂದು ಇದನ್ನು ಯಾರಾದರೂ ನನ್ನ ಹತ್ರ ಬಿಸ್ನೆಸ್ಗೆ ಬಂದರೆ, ಈ ಸಿನಿಮಾ ಬಿಸ್ನೆಸ್ಗೆ ಬಂದರೆ, ಈ ಸಿನಿಮಾ ಕಾನ್ಸೆಪ್ಟು, ಈ ಸಿನಿಮಾ ಕಾಸ್ಟ್ಗೆ ಒಂದು 25 ಲಕ್ಷ 3 ಲಕ್ಷ 30 ಲಕ್ಷ ಆಫರ್ ಮಾಡ್ಬೋದು. ನಾನು ಕೊಡಲ್ಲ, ನಾನು ಕಾಯ್ತೀನಿ. ನಾನು PVDಯಲ್ಲೇ ಹಾಕ್ತೀನಿ, ಅಮೆಝಾನ್ ಆಗಲಿ ಎಲ್ಲಿ ಆಗಲಿ ರೆವೆನ್ಯೂ ಶೇರಿಂಗಲ್ಲಿ ಹಾಕ್ತೀನಿ. ದಿಸ್ ಹಸ್ ಗಾಟ್ ಎ ಕೆಪಾಸಿಟಿ ಟು ಕಲೆಕ್ಟ್ ಮೋರ್ ದೆನ್ 70 lakhs to 1 crore ಅನ್ನೋದನ್ನು ತಲೆಯಲ್ಲಿ ಇರುತ್ತೆ. ಅಟ್ಲೀಸ್ಟ್ ಒಂದು 50% ಅಚೀವ್ ಮಾಡ್ತೀನಿ. ಸೊ ಇದು ನನ್ನ ಸ್ಟ್ರಾಟಜಿ. ಅದಕ್ಕೆ ಹೇಳ್ತಾ ಇದ್ದೀನಿ, ರೆವಿನ್ಯೂ ಜನ್ರೇಟ್ ಮಾಡಬೇಕಂತ ತಾಳ್ಮೆ ಬೇಕು. ಇವತ್ತು ರಿಲೀಸ್ ಆಗಿ, ಈಗ ಸ್ಟಾರ್ ಸಿನಿಮಾ ಥರ ಇವತ್ತು ರಿಲೀಸ್ ಆಗಿ ಮಂಡೇನೇ ಶೇರ್ ಬರಲ್ಲ. ಅಷ್ಟು ತಾಳ್ಮೆ ಇದ್ದರೆ ಇಂಥ ಸಿನಿಮಾಗಳು ಮಾಡಬೇಕು. ನಾವು ಇದಕ್ಕೆ ನಮ್ಗೆ ಆ ತಾಳ್ಮೆ ಇರಲ್ಲ, ಸುಮ್ಮನೆ ಸಿನಿಮಾನ ಬ್ಲೇಮ್ ಮಾಡ್ತೀವಿ. ಸರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಾವು ಏನೂ ಬಿಸ್ನೆಸ್ ಆಗಿಲ್ಲ ಅಂತ. ಸರ್ ಇಲ್ಲ ಸರ್, ಓನ್ಲಿ ಇನ್ ಕನ್ನಡ. ಪ್ರಾಬಬ್ಲಿ ಒಂದು ಹಿಂದಿ ಬಿಸ್ನೆಸ್ ಮಾತುಕತೆ ನಡೀತಾ ಇದೆ. ಇಫ್ ದರ್ ಈಸ್ ಎ ಡಿಮ್ಯಾಂಡ್, ನಾನು ಇಮಿಡಿಯೇಟ್ಲಿ ತೆಲುಗು ಆ್ಯಂಡ್ ತಮಿಳ್ ನಾನು ಡಬ್ ಮಾಡ್ತೀನಿ. ಪ್ರಾಬಬ್ಲಿ ನಾನು OTTಯಲ್ಲಿ ರಿಲೀಸ್ ಮಾಡುವಾಗ 3 ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ. ಥಿಯೇಟ್ರಿಕಲ್ ಮಾಡುವಾಗ ಐ ವಿಲ್ ಡೂ ಓನ್ಲಿ ಇನ್ ಕನ್ನಡ ಸರ್. ಅದ ನೋಡಿ, ನೀವೇ ಜ್ಞಾಪಿಸಿದ್ರಿ. ಏನಂದರೆ ನನಗೆ ಭಯ ಆಯಿತು, ಪಂಚೆ ಕಟ್ಕೊಂಡು ಇಲ್ಲಿ GT ಮಾಲ್ಗೆ ಬರುವಾಗ GT ಮಾಲಲ್ಲಿ ಅಲೌ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಭಯ ಇತ್ತು. ಅದಕ್ಕೆ ನಾನು ಸ್ವಲ್ಪ ಸೇಫ್ಟಿಯಾಗಿ ಬ್ಲ್ಯಾಕ್ ಕಲರಲ್ಲೇ ಕಟ್ಕೊಂಡು ಬಂದುಬಿಟ್ಟೆ. ಸಪೋಸ್ ಅಲೌ ಮಾಡಿಲ್ಲ ಅಂದರೆ ಹಂಗೆ ಪ್ರೊಟೆಸ್ಟ್ ಹಂಗೆ ಬಿಚ್ಚಿಬಿಟ್ಟು ಪ್ಯಾಂಟ್ ತಂದಿದ್ದೀನಿ, ಪ್ಯಾಂಟ್ ಹಾಕ್ಕೊಂಡು ಹಂಗೆ ಪ್ರೊಟೆಸ್ಟ್ ಮಾಡಿಬಿಡೋಣ ಅನ್ನೋದೊಂದು ಇತ್ತು. ಬಟ್ ಎನಿವೇ, ಇಲ್ಲ, ಅದು ಡೆಫಿನೆಟ್ಲಿ ನಾನು ತುಂಬ ಆನ್ ಎ ಸೀರಿಯಸ್ ಮೋಡ್ ಐ ಸ್ಟ್ರಾಂಗ್ಲಿ ಕಂಡಮ್ ದಟ್ ಆ್ಯಕ್ಟ್. ಆವತ್ತೇನೊಂದು ಇನ್ಸಿಡೆಂಟ್ ಆಗಿದೆ, ಅದೇ ಅವ್ರ ವೆನ್ಯೂಯಲ್ಲೇ ಇದ್ದೀವಿ, ದುಡ್ಡು ಕೊಟ್ಬಿಟ್ಟು ಮಾಡ್ತಾಯಿದ್ವಿ, ಫ್ರೀಯಾಗಿ ಏನು ಮಾಡ್ತಾಯಿಲ್ಲ. ಪ್ರೊಜೆಕ್ಟ್ ಮಾಡಿರೋದು ಬೇರೆ, ಅದನ್ನು ಸ್ವಲ್ಪ ಗೊತ್ತಾಯಿತು. ಬಟ್ ಸ್ಟಿಲ್ ಅಲ್ಲೆಲ್ಲೂ ಒಂದೊಂದು ಕಡೆ ಬರುವಾಗ ಅದನ್ನು ನಾವು ಆ ಸ್ಪೇಸೇ ಕೊಡಬಾರ್ದು ಅನ್ನೋದು ನನಗಿದೆ ಸರ್. ಅದನ್ನು ಅಲ್ಲಲ್ಲೇ ಮುಗಿಸ್ಬೇಕು. ಇಫ್ ದರ್ ಈಸ್ ಇಫ್ ಜೆನ್ಯೂನ್ ಆಗಿ ಆ ಥರ ಆಗಿದರೆ ಐ ಸ್ಟ್ರಾಂಗ್ಲಿ ಕಂಡಮ್. ಇಲ್ಲ ಅಂದರೆ ಡೆಫಿನೆಟ್ಲಿ ಅದು ಏನಿದೆಯೋ ಅದು ದಟ್ ಹ್ಯಾಸ್ ಟು ಬಿ ಸಾರ್ಟೆಡ್ ಔಟ್ ಅಷ್ಟೇ ಸರ್. ಬೇರೆ ಸರ್? ಹೌದು ಸರ್, ನನ್ನ ನಾಲೆಜಿಗೆ ನೋಡಿದ್ರೆ ಆಗಿಲ್ಲ ಸರ್. ಬಟ್ ಜನರಲಿ ಹೇಳ್ತಾರೆ ವರ್ಲ್ಡ್ ಲೆವೆಲಲ್ಲಿ ತುಂಬ ಸುಪಾರಿಗಳು, ಡಾರ್ಕ್ ನೆಟ್ಟಲ್ಲಿ ಸುಪಾರಿಗಳು ಕೊಡೋದು. ಬಿಕಾಸ್ ಈಗೆಲ್ಲೋ ಒಬ್ಬ US ಅಲ್ಲಿರೋನಿಗೆ ಇಂಡಿಯಾದಲ್ಲಿರೋ ಒಬ್ಬ ಸುಪಾರಿ ಕೊಡ್ತಾನೆ ಅಂದರೆ ದಟ್ ವಿಲ್ ಬಿ ಗಿವನ್ ಥ್ರೂ ಡಾರ್ಕ್ ನೆಟ್ಟಲ್ಲಿ ಕಮ್ಯುನಿಕೇಷನ್ ಆಗುತ್ತೆ ಅಂತಾರೆ. ದ ಮನಿ ಈಸ್ ಟ್ರಾನ್ಸ್ಫರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಕಾಯಿನ್ಸ್ ಅಂತಾರೆ, ಇನ್ ದ ಮೋಡ್ ಆಫ್ ಬಿಟ್ಕಾಯಿನ್ಸ್ ಅಂತಾರೆ. ಸೊ ಆ ವರ್ಲ್ಡಲ್ಲಿ ಏನು ನಡೀತೆ, ಯಾರ್ಯಾರಿಗೆ ಏನು ಟ್ರಾನ್ಸಾಕ್ಷನ್ ಆಯಿತು, ಯಾರನ್ನ ಕೊಂದರು, ಇದು ಯಾವ ವಿಷಯನೂ ಬರಲ್ಲ. ಹೌದು ಸರ್, ಕಂಪ್ಲೀಟ್ಲಿ ಇಟ್ ಈಸ್ ವೆರಿ ಫ್ರೆಶ್. ಅದಕ್ಕೆ ಆ ಫಸ್ಟ್ ವಿಷಯ, ಡಾರ್ಕ್ ನೆಟ್ ವಿಷಯ ನಾವು ಏನು ಪ್ರೊಫೈಲ್ ಹಾಕಿದ್ದೀವಿ, ದಟ್ ವಾಸ್ ಐಡಿಯಾ. ನೆನ್ನೆ ಮಧ್ಯಾಹ್ನ ನಮ್ಮ 3 ಜನಕ್ಕೂ ಬಂತು, ಇಲ್ಲ ಒಂದು ಪ್ರೊಫೈಲ್ ಹಾಕ್ಬಿಡೋಣ, ಆ ಸಿನಿಮಾ ಇದನ್ನ ಬಗ್ಗೆ ಇರುತ್ತೆ. ಮೊನ್ನೆ ಸುನಿಲ್ ಕೇಳಿದ್ರಲ್ಲ ಕಾನ್ಸೆಪ್ಟ್ ಏನೇ ನಿಮ್ಮ ಸಿನಿಮಾದಂತ, ಹಗ್ಗ ಸಿನಿಮಾ ಡೈರೆಕ್ಟರ್ ಹತ್ರ. ಆವಾಗ ನಿಜವಾಗ್ಲೂ ನನ್ನ ತಲೆಗೆ ಬಂತು, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರೊಡ್ಯೂಸರ್ ಆರ್ ದ ಡೈರೆಕ್ಟರ್ಸ್ ಟು ಟೆಲ್ ದ ಮೀಡಿಯಾ ಏನು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀರಾ, ನೀವು ಯಾವ್ದು ಮೇಲೆ ಮಾಡಿದ್ದೀರಾ ಅಂತ ಹೇಳೋದು. ನೀವು ಕೇಳೋಕ್ಕೆ ಮುಂಚೆನೇ ಒಂದು ಪ್ರೆಸೆಂಟೇಷನ್ ಮಾಡಿಬಿಡೋಣ ಅನ್ನೋ ಉದ್ದೇಶನೇ ಅದು. ಪರ್ಟಿಕ್ಯುಲರ್ಲಿ ಸುನಿಲ್ ಆವತ್ತು ಕೇಳಿದ್ದು ಮೈಂಡಿಗೆ ಬಂತು. ದೆನ್ ಐ ಥಾಟ್ ಓಕೆ, ಇಯರ್ ಆಫ್ಟರ್ ನಮ್ಮ ಸಿನಿಮಾದಲ್ಲಿ ಅದೊಂದು ಪ್ರೊಫೈಲ್ ಥರ ಆಗಿಬಿಡ್ಬೇಕು, ಆ ಸಿನಿಮಾ ಯಾವ್ದು ಬಗ್ಗೆ ಮಾತಾಡುತ್ತೆ ಅನ್ನೋದನ್ನು ಹೇಳಬೇಕು ಅನ್ನೋದಿತ್ತು. ಅದಕ್ಕೆ ಇಟ್ಸ್ ಅವೇರ್ನೆಸ್ ಆಲ್ಸೋ ಸರ್. ಸೊ ನಾವು ತುಂಬ ಡೈಲ್ಯೂಟ್ ಮಾಡಿನೇ ಮಾತಾಡಿದ್ದೀವಿ ಸರ್. ಇದರಲ್ಲಿ ಸಿನಿಮಾದಲ್ಲಿ ಎಲ್ರಿಗೂ ಅರ್ಥ ಆಗೋ ಥರನೇ ಅದನ್ನು ಪ್ರೊಜೆಕ್ಟ್ ಮಾಡಿದ್ದೀವಿ. ಈ 2 ಕ್ಯಾರೆಕ್ಟರ್ಸ್ ಅದನ್ನ ಬಗ್ಗೆ ಮಾತಾಡ್ಕೊಳ್ಳುವಾಗ ವಾಟ್ ಆರ್ ದ ಸ್ಟೇಜಸ್, ವಾಟ್ ಈಸ್ ಡಾರ್ಕ್ ನೆಟ್ ಅನ್ನೋದು ತುಂಬ ಡೈಲ್ಯೂಟೆಡ್ ಆಗಿ, ದೋ ಫಾರ್ ಎ ಸಿನಿಮಾ ಪೇಜ್ಗೆ ಅದು ನಿಮಗೆ ಲ್ಯಾಗ್ ಅಂತ ಅನಿಸಿದ್ರು ವಿ ಹ್ಯಾವ್ ಡೈಲ್ಯೂಟೆಡ್ ಬಿಕಾಸ್ ವಿ ವಾಂಟ್ ದ ಹೋಲ್ ಆಡಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.